ಕಾಂಗ್ರೆಸ್ ಶಾಸಕ ಕುಲಕರ್ಣಿಗೆ ಕೊಲೆ ಉರುಳು. ಯೋಗೀಶ್ ಗೌಡ ಕೊಲೆ ಕೇಸ್ ಸಾಬೀತು. ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ? ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತಾ? ಕುಲಕರ್ಣಿ ಮುಂದಿನ ಆಯ್ಕೆಗಳು ಏನು? ಕುಲಕರ್ಣಿಗೆ ಎಷ್ಟು ವರ್ಷ ಶಿಕ್ಷೆ? ಎರಡು 2016ರಲ್ಲಿ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಶಾಸಕ ವಿನಯ್ ಕುಲಕರ್ಣಿಗೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಕುಲಕರ್ಣಿ ಸೇರಿದಂಗೆ ಒಟ್ಟಾರೆಯಾಗಿ ಈ ಪ್ರಕರಣದ ಪ್ರಮುಖ 17 ಮಂದಿಗೆ ಕೆಲವೇ ಕ್ಷಣದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ನಿನ್ನೆ ಇವರೆಲ್ಲರೂ ದೋಷಿಗಳು ಅಂತ ತೀರ್ಪನ್ನ ಕೊಡ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. 2 ಬಸ್ಗಳಲ್ಲಿ ಅಪರಾಧಿಗಳನ್ನ ಈಗಾಗಲೇ ಸಿಬಿಐ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ. ಈ ಕೇಸನ್ನ ಸಿಬಿಐ ಹ್ಯಾಂಡಲ್ ಮಾಡ್ತಾ ಇತ್ತು. 2019ರಲ್ಲಿ ಆಗಿನ ಸರ್ಕಾರ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿತ್ತು. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಕನಿಷ್ಠ ಅಂದ್ರೂ ಕೂಡ 3 ರಿಂದ 14 ವರ್ಷಗಳ ಕಾಲ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ ಶಿಕ್ಷೆ ಕಡಿಮೆ ಮಾಡೋಕೆ ಕುಲಕರ್ಣಿ ಪರವಾಗಿರುವಂತಹ ವಕೀಲರು ವಾದ ಮಂಡಿಸುವ ಸಾಧ್ಯತೆಗಳಿದೆ. ಸಿ ವಿ ನಾಗೇಶ್ ಬದಲು ಶ್ಯಾಮ್ ಸುಂದರ್ ವಾದವನ್ನ ಮಾಡಲಿದ್ದಾರೆ. ಈ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿಸೋದು. A15 ಮತ್ತು A16 ಪರ ವಾದಕ್ಕೆ ಅವಕಾಶವನ್ನ ವಕೀಲರು ಕೋರಿದ್ದಾರೆ. A15 ಆರೋಪಿ ನಂಬರ್ 15 ವಿನಯ್ ಕುಲಕರ್ಣಿ ಅವರು. ಜಡ್ಜ್ ಹೇಳಿದ್ದು ತೀರ್ಪು ಕೊಟ್ಟ ಆದ್ಮೇಲೆ ನೀವು ವಾದ ಮಾಡಿ ಅಂತ ವಕೀಲರಿಗೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಶಿಕ್ಷೆ ಪ್ರಮಾಣ ಆಗ್ಲಿ ಜಡ್ಜ್ಮೆಂಟ್ ಆಗ್ಲಿ ಅದಾದ್ಮೇಲೆ ನಿಮ್ಮ ವಾದವನ್ನ ಮುಂದಿಡಿ ಅಂತ ಜಡ್ಜ್ ಈಗಾಗಲೇ ಹೇಳಿರುವಂತದ್ದು. ಕನಿಷ್ಠ ಅಂದ್ರೂ ಕೂಡ ಹಾಕಿರುವಂತಹ ಸೆಕ್ಷನ್ಗಳು ಏನಿದ್ದಾವೆ ವಿನಯ್ ಕುಲಕರ್ಣಿ ಅವರು ಸೇರಿದಂಗೆ ಒಟ್ಟಾರೆಯಾಗಿ 17 ಜನರ ಮೇಲೆ. ಸೊ ಈ ಒಂದು ಸೆಕ್ಷನ್ಗಳ ಪ್ರಕಾರವಾಗಿ 3 ರಿಂದ 14 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅನ್ನೋದು ಪ್ರತಿಯೊಬ್ಬರು ಕಾಯ್ತಾ ಇರುವಂತದ್ದು. ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ ಪರ ಇರುವಂತಹ ವಕೀಲರು ಆರೋಪಿ ನಂಬರ್ 15 ಮತ್ತು ಆರೋಪಿ ನಂಬರ್ 16 ಇಬ್ಬರ ಪರವಾಗಿ ವಾದ ಮಾಡೋಕೆ, ಅಂದ್ರೆ ಶಿಕ್ಷೆ ಪ್ರಮಾಣವನ್ನ ಆದಷ್ಟು ಕಡಿಮೆ ಮಾಡಿಸೋದಕ್ಕೆ ವಾದವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಆ ಬಗ್ಗೆ ಈಗಾಗಲೇ ಕೋರ್ಟ್ ಮುಂದೆ ಅವರು ಬೇಡಿಕೆ ಇಟ್ಟಿದ್ದಾರೆ, ಕೇಳ್ಕೊಂಡಿದ್ದಾರೆ. ಜಡ್ಜ್ ಕೂಡ ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಜಡ್ಜ್ಮೆಂಟ್ ಆದ ನಂತರದಲ್ಲಿ, ತೀರ್ಪು ಕೊಟ್ಟ ನಂತರದಲ್ಲಿ ನೀವು ವಾದ ಮಾಡಿ ಅಂತ ಹೇಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖವಾದಂತಹ ತೀರ್ಪು ಹೊರಬೀಳುತ್ತೆ. 17 ಮಂದಿ ದೋಷಿಗಳು ಅಂತ ತೀರ್ಪನ್ನ ಕೊಟ್ಟಿರೋದು. 21 ಜನರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತು ಸಿಬಿಐ. ಅದರಲ್ಲಿ 2 ಮಾಫಿ ಸಾಕ್ಷಿಗಳು ಬಿಡುಗಡೆ ಮಾಡಲಾಯಿತು ನಿನ್ನೆ. ಮತ್ತಿಬ್ಬರನ್ನ ಖುಲಾಸೆಗೊಳಿಸಲಾಯಿತು. 4 ಜನರನ್ನ ಹೊರತುಪಡಿಸಿದಂಗೆ 17 ಮಂದಿ ದೋಷಿಗಳು ಅಂತ ತೀರ್ಪನ್ನ ಕೊಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ವಿನಯ್ ಕುಲಕರ್ಣಿ ಪಾಲಿಗೆ ನಿನ್ನೆ ಒಂದು ಹಂತದ ಮಹತ್ವವಾದಂತಹ ದಿನ ಆದ್ರೆ ಇವತ್ತು ಅದಕ್ಕಿಂತ ದೊಡ್ಡ ಮಟ್ಟದ ಮಹತ್ವ ಆದಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ ತೀರ್ಪು ಆಚೆ ಬರುವಂತಹ ನಿರೀಕ್ಷೆ ಇದೆ? ಏನ್ ಪ್ರೊಸೀಡಿಂಗ್ಸ್ ಗಳು ನಡೀತಾ ಇದೆ ಸದ್ಯಕ್ಕೆ? ಅರುಣ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಶಿಕ್ಷೆ ಪ್ರಮಾಣ ಪ್ರಕಟದ ಒಂದು ವಾದ ಪ್ರತಿವಾದದ ವಿಚಾರಣೆ ಏನಿದೆ ಈಗ ಪ್ರಾರಂಭ ಆಗುವಂಥದ್ದು. ಈಗ ನ್ಯಾಯಾಧೀಶರಾಗಿರುವಂಥ ಗಜಾನನ ಭಟ್ ಅವರು ಕೂಡ 11 ಗಂಟೆಗೆ ಪ್ರಾರಂಭ ಆಯಿತು. ಆದರೆ 11 ಗಂಟೆಗೆ ಇನ್ನೂ ಕೆಲವು ಹೊತ್ತು ಮುಂದೂಡಿಕೆ ಮಾಡ್ತೀವಿ ಅಂತ ಹೇಳಿದರು. ಈ ಒಂದು ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿಯವರ ಪರ ವಕೀಲರಾಗಿರುವಂಥ ಶ್ಯಾಮ್ ಸುಂದರ್, ಯಾಕೆಂದರೆ ಸಿ ವಿ ನಾಗೇಶ್ ಅವರು ಇವತ್ತು ಗೈರಾದಂಥ ಹಿನ್ನೆಲೆಯಲ್ಲಿ ಅವರ ಪರವಾಗಿ, ಅಂದರೆ ಅವರು ಕೂಡ ಶ್ಯಾಮ್ ಸುಂದರ್ ಅವರು ಕೂಡ ಇವರ ಪರವಾಗಿ ಒಂದು ವಕಾಲತನ್ನು ಮಾಡಿದರು. ಹೀಗಾಗಿ 15 ಮತ್ತು 16ನೇ ಆರೋಪಿಯ ಪರವಾಗಿ ಇವತ್ತು ವಾದವನ್ನು ಮಾಡ್ತಾರೆ. ಅದಕ್ಕೆ ಅವಕಾಶವನ್ನು ಕೊಡಬೇಕು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರವಾಗಿ ನಮಗೆ ಅವಕಾಶವನ್ನು ಕೊಡಬೇಕು. ಶಿಕ್ಷೆ ಪ್ರಮಾಣದ ವಿಚಾರವಾಗಿ ಗರಿಷ್ಠ ಅಥವಾ ಕನಿಷ್ಠದ ವಿಚಾರವಾಗಿ ನೀವು ಏನೇ ಒಂದು ತೀರ್ಮಾನ ತೆಗೆದುಕೊಳ್ಳಿ, ಆದರೆ ಅದಕ್ಕೂ ಮೊದಲು ನಮಗೆ ವಾದ ಪ್ರತಿವಾದಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ಶ್ಯಾಮ್ ಸುಂದರ್ ಅವರು ಒಂದು ಮನವಿ ಮಾಡಿಕೊಂಡಿದ್ರು. ಈ ನೆಲೆಯಲ್ಲಿ ಈಗ ವಿಚಾರಣೆ ಮುಂದೂಡಿಕೆ ಆಗಿದೆ. ಸದ್ಯಕ್ಕೆ ಈಗ 12 ಗಂಟೆಗೆ ಮತ್ತೆ ವಿಚಾರಣೆ ಪ್ರಾರಂಭವಾಗುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಆ ವಿನಯ್ ಕುಲಕರ್ಣಿ ಸೇರಿದಂತೆ ಉಳಿದ ಅಪರಾಧಿಗಳೇನಿದ್ದಾರೆ, ಅಂದರೆ ಈಗ ದೋಷಿ ಅಂತ ನಿನ್ನೆ ತೀರ್ಮಾನ ಆಗಿರುವಂಥ, ಅಂದರೆ ಆದೇಶ ಬಂದಿದೆ. ಇವತ್ತು ಶಿಕ್ಷೆ ಪ್ರಕಟಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಧೀಶರು ಪ್ರತಿಯೊಬ್ಬ ಅಪರಾಧಿಯ ಒಂದು ಅವರ ಮೇಲಿರುವಂಥ ಆರೋಪ,
ಆರೋಪ. ಮತ್ತೆ ಮೊದಲನೇದಾಗಿ ಇವರು ಕೂಡ ಒಂದು ವಾದವನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಆರೋಗ್ಯ ಆಗಿರ್ಬೋದು, ಕೌಟುಂಬಿಕ ಸಮಸ್ಯೆಯನ್ನ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಕನಿಷ್ಠ ಒಂದು ಪ್ರಮಾಣದ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ವಾದ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಲ್ಲಿ ಆರೋಪಿಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವೈಯಕ್ತಿಕ ಅವರ ಸಮಸ್ಯೆಗಳ ಕುರಿತಾದಂತಾಗಿ ಅವರು ಕನಿಷ್ಠ ಶಿಕ್ಷೆ ಪ್ರಮಾಣ ಪ್ರಕಟಕ್ಕೆ ಸಂಬಂಧಪಟ್ಟಂತೆ ವಾದ ಮಾಡುವಂತ ಸಾಧ್ಯತೆ ಇದೆ. ಆದರೆ ಇದೆಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ನ್ಯಾಯಾಧೀಶರು ಅವರ ವಿವೇಚನೆಗೆ ಬಿಡುವಂಥದ್ದು. ಈ ಒಂದು ಕೊಲೆಯ ಪ್ರಕರಣದಲ್ಲಿ ಪ್ರತಿಯೊಬ್ಬ ಆರೋಪಿಯ ಮೇಲಿರುವಂತಹ ಆರೋಪಗಳೇನಿದೆ, ಅಂದ್ರೆ ಅಪರಾಧಿಯ ಮೇಲಿರುವಂತಹ ಆರೋಪಗಳೇನಿದೆ, ಮತ್ತೆ ಅವರ ಮೇಲಿರುವಂತಹ ಪ್ರಾಸಿಕ್ಯೂಷನ್ನ ಎವಿಡೆನ್ಸ್ಗಳೇನಿದೆ, ಮಾಫಿ ಸಾಕ್ಷಿ ನುಡಿದಿರುವಂತಹ ಒಂದು ಎವಿಡೆನ್ಸ್ಗಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಯಾರ ಮೇಲೆ ಹೆಚ್ಚಾಗಿ ಇರುವಂಥದ್ದು, ಟೆಕ್ನಿಕಲ್ ಎವಿಡೆನ್ಸ್ಗಳು ಸೇರಿದಂತೆ ಈ ಒಂದು ಕೊಲೆ ಮತ್ತೆ 120 ಒಳಸಂಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಪರಾಧಿಯ ಇನ್ವಾಲ್ವ್ಮೆಂಟ್ ಹೇಗಿದೆ ಅನ್ನೋದ್ರ ಬಗ್ಗೆ ಅದರ ಆಧಾರಿತವಾಗಿ ಶಿಕ್ಷೆ ಪ್ರಮಾಣ ಪ್ರಕಟವನ್ನ ನ್ಯಾಯಾಧೀಶರು ಮಾಡುವಂಥದ್ದು. ಆದರೆ ಇವತ್ತಿನ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಅಪರಾಧಿಗಳ ಪರ ವಕೀಲರು ಅವರು ಯಾವ ರೀತಿ ವಾದವನ್ನು ಮಾಡ್ತಾರೆ, ಮತ್ತೆ ಪ್ರತಿವಾದ ಯಾವ ರೀತಿ ಇರುತ್ತೆ, ಪ್ರಾಸಿಕ್ಯೂಷನ್ನಿಂದ ಯಾವ ರೀತಿ ಸಿಬಿಐನಿಂದ ಯಾವ ಥರ ಪ್ರತಿವಾದ ಇರುತ್ತೆ ಅಂತ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಬಹಳ ಕುತೂಹಲ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯ ಈಗ ಕೋರ್ಟ್ ಒಳಗಡೆ ಅಂದರೆ ಕಾರಿಡಾರ್ನಲ್ಲಿ ಎಲ್ಲ ಆರೋಪಿಗಳನ್ನ ಕುಳಿಸಿದ್ದಾರೆ. ಇನ್ನು ಕೆಲ ಹೊತ್ತಲ್ಲಿ ಪ್ರಾರಂಭ ಆಗುತ್ತೆ. ಆದರೆ ಇದೇ ಒಂದು ಸಂದರ್ಭದಲ್ಲಿ ಈಗ ಅಪರಾಧಿಗಳೆಲ್ಲವರ ಕುಟುಂಬಸ್ಥರು ಕೂಡ ಈಗ ಕೋರ್ಟ್ಗೆ ಬಂದಿರುವಂಥದ್ದು, ಅವರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಆದರೆ ಸದ್ಯ ಈಗ ಸಿಬಿಐ ಅವರ ಕಸ್ಟಡಿಯಲ್ಲಿ ಈಗ ಅಪರಾಧಿಗಳು ಇರುವಂಥದ್ದು. ಈಗ ನ್ಯಾಯಾಧೀಶರು ವಾದ ಪ್ರತಿವಾದವನ್ನು ಪರಿಗಣಿಸಿ ಶಿಕ್ಷೆ ಪ್ರಮಾಣದ ಪ್ರಕಟಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆದೇಶವನ್ನು ಹೊರಡಿಸ್ತಾರೆ ಅಂತ ನೋಡಬೇಕಾಗುತ್ತೆ. ಒಂದು, ವಿನಯ್ ಕುಲಕರ್ಣಿ ಶಾಸಕರಾಗಿದ್ದು ಈಗ 2 ವರ್ಷ ಮೇಲ್ಪಟ್ಟು ಏನಾದರೂ ಶಿಕ್ಷೆ ಪ್ರಮಾಣ ಪ್ರಕಟ ಆದ ಸಂದರ್ಭದಲ್ಲಿ ಅವರ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಇವತ್ತಿನ ಆದೇಶ ಪ್ರಕಟ ನೋಡಿಕೊಂಡು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ ಆ ಬಗ್ಗೆಯೂ ಕೂಡ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ಒಂದು ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತಿನ ಇಲ್ಲಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿನಯ್ ಕುಲಕರ್ಣಿ ಪರ ವಕೀಲರು ಯಾವ ರೀತಿ ಒಂದು ವಾದವನ್ನು ಮಾಡ್ತಾರೆ, ಅವರ ಪರವಾಗಿ ಕನಿಷ್ಠ ಶಿಕ್ಷೆ ಪ್ರಮಾಣ ಪ್ರಕಟಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮನವಿಯನ್ನು ಮಾಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂಥದ್ದು. ಅರುಣ್, ಗಂಗಾಧರ್, ಅಪರಾಧಿ ವಿನಯ್ ಕುಲಕರ್ಣಿ ಅವರ ಮೇಲೆ ಹಾಕಿರುವಂತಹ ಸೆಕ್ಷನ್ ಗಳನ್ನ ನೋಡ್ತಾ ಇದ್ರೆ 302 ಇದೆ, 148 ಇದೆ, 102, 120B. ಸೊ ಈ ಸೆಕ್ಷನ್ ಗಳನ್ನ ನೋಡ್ತಾ ಇದ್ರೆ ಟೆಕ್ನಿಕಲ್ ಆಗಿ ಏನಾಗಬಹುದು ಅನ್ನುವಂತ ಕುತೂಹಲ ಇದೆ. ಈ ಎಲ್ಲ ಸೆಕ್ಷನ್ಗಳಲ್ಲಿ 2 ಸೆಕ್ಷನ್ಗಳಿಗೆ ಜೀವಾವಧಿ ಶಿಕ್ಷೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಈ ಶಿಕ್ಷೆಯ ಪ್ರಮಾಣ ಏನಾಗಬಹುದು ಅಂತ ಅನ್ಸುತ್ತೆ ಟೆಕ್ನಿಕಲ್ ಆಗಿ? ಬೇರೆ ಪ್ರಕರಣಗಳನ್ನು ಉದಾಹರಣೆಯಾಗಿ ನೋಡುವಂಥದ್ದಾದರೆ ಈ ಒಂದು ರೀತಿಯ ಕೊಲೆ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಆರೋಪಿ ಅಂದರೆ ಅಪರಾಧಿ ಅಂದರೆ ಒಂದು ಟ್ರಯಲ್ ಆದಂಥ ಸಂದರ್ಭದಲ್ಲಿ ತೀರ್ಪು ಬಂದಂತಹ ಸಂದರ್ಭದಲ್ಲಿ ಜೀವಾವಧಿ ಶಿಕ್ಷೆ ಆಗಿರುವಂಥ ಸಾಕಷ್ಟು ಪ್ರಕರಣಗಳು ಕೂಡ ಒಂದು ಇರುವಂಥದ್ದು, ಉದಾಹರಣೆ ಆಗಿರುವಂಥದ್ದು. ಆದರೆ ಇಲ್ಲಿ ವಿನಯ್ ಕುಲಕರ್ಣಿ ಮೇಲೆ ಇಲ್ಲಿ ಕೇವಲ 120 ಅಷ್ಟೇ ಅಲ್ಲದೆ 302 ಕೂಡ ಅವರ ಮೇಲೆ ಇರುವಂಥದ್ದು. 302, 120B ಯಲ್ಲಿ ದೋಷಿ ಅಂತೇಳಿ ಕೂಡ ಒಂದು ತೀರ್ಪನ್ನು ನೆನ್ನೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಇವತ್ತಿನ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತಹ ಸಂದರ್ಭದಲ್ಲಿ ಇವಾಗ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಒಂದು ಅಂಶವನ್ನು ಇಟ್ಕೊಂಡು ಮನವಿ ಮಾಡ್ತಾರೆ ಅನ್ನೋದು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಯಲ್ಲಿ ಬಹುತೇಕ ಪ್ರಕರಣಗಳನ್ನು ನಾವು ಹಿಂದೆಯಿಂದ ನೋಡೋದಾದರೆ ಎಲ್ಲವೂ ಕೊಲೆ ಕೇಸ್ಗಳಲ್ಲಿ ಜೀವಾವಧಿ ಶಿಕ್ಷೆ ಬರುವಂಥದ್ದು 7 ವರ್ಷಕ್ಕೂ ಮೇಲ್ಪಟ್ಟು 7 ರಿಂದ 14 ವರ್ಷದವರೆಗೂ ಕೂಡ ಇರುವಂಥದ್ದು. ಈಗ ಅದರಿಂದ ಅಂದ್ರೆ ಕನಿಷ್ಠ ಮಟ್ಟಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ, ನೋಡಬೇಕಾಗುತ್ತೆ. ಇಲ್ಲಿ ಕೆಳ ಹಂತದ ನ್ಯಾಯಾಲಯ ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಕೊಟ್ಟ ಆದೇಶ ಪ್ರಕಟ ಮಾಡಿದ ತಕ್ಷಣವೇ ಆ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಅದರ ಒಂದು ಆತಂಕ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಮೇಲ್ಮನವಿ ಹೋಗೋಕ್ಕೆ ಅವಕಾಶ ಇದೆ, ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗೋಕ್ಕೆ ಇಲ್ಲಿ ನಿನ್ನೆ ಕೋರ್ಟ್ ಕೂಡ ಒಂದು ಆರ್ಡ್ರಲ್ಲಿ ಇರುವಂಥದ್ದು. ನಿಟ್ಟಿನಲ್ಲಿ ಮೇಲ್ಮನವಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ವೇಳೆ ಇವರು ಯಾವುದೇ ಒಂದು ಶಿಕ್ಷೆ ಪ್ರಮಾಣ ಆದೇಶ ಕೊಟ್ಟರೂ ಸಹ ಅಲ್ಲಿ 3 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಅಥವಾ 7 ವರ್ಷ ಆಗಿರ್ಬೋದು, ಅಥವಾ ಜೀವಾವಧಿ ಶಿಕ್ಷೆ 14 ವರ್ಷದವರೆಗೂ ಕೂಡ ಕೊಡುವಂಥದ್ದು. ಆದರೆ ಅದನ್ನು ಪ್ರಶ್ನೆ ಮಾಡಿ ಅಲ್ಲಿ ಹೋಗುವಂಥ ಅವಕಾಶಗಳಿರುತ್ತೆ. ಅದಕ್ಕೂ ಮೊದಲು ಇವತ್ತಿನ ಆದೇಶ ಮಾಡುವಂಥ ಸಂದರ್ಭದಲ್ಲಿ ಯಾವ ಅಂಶಗಳನ್ನು ಪರಿಗಣನೆ ಮಾಡ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ ಅರುಣ್.